ಒಂದೇ ಒಂದು ಐಡಿಯಾ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸೋಕೆ ಸಾಧ್ಯನಾ? ಸಾಧ್ಯ. 19ನೇ ಶತಮಾನದ ಭಾರತದಲ್ಲಿ ಸಮಾಜವನ್ನೇ ಆವರಿಸಿದ್ದ ಕತ್ತಲೆಯನ್ನ ಓಡಿಸೋಕೆ ಅಂತಾನೆ ಒಂದು ಚಳುವಳಿ ಹುಟ್ಕೊಂಡಿತ್ತು. ಅದು ಸುಮ್ನೆ ಒಂದಷ್ಟು ಬದಲಾವಣೆ ತಂದಿದ್ದಲ್ಲ, ಬದಲಿಗೆ ಇಡೀ ಭಾರತದ ನವೋದಯಕ್ಕೆ ಅಂದ್ರೆ ಒಂದು ಹೊಸ ಯುಗಕ್ಕೆ ಮುನ್ನುಡಿ ಬರೆಯಿತು. ಅದೇ ಬ್ರಹ್ಮ ಸಮಾಜ. ಬನ್ನಿ ಅದರ ಕ್ರಾಂತಿಕಾರಿ ಕಥೆಯನ್ನ ಇವತ್ತು ನೋಡೋಣ. ಒಂದು ಕ್ಷಣ 19ನೇ ಶತಮಾನದ ಭಾರತ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಗಂಡಸತ್ತ ಅಂತ ಬದುಕಿದ್ದ ಹೆಣ್ಣನ್ನೇ ಚಿಂತೆಗೇರಿಸೋ ಸತಿ ಪದ್ಧತಿ, ಆಟಾಡೋ ವಯಸ್ಸಲ್ಲಿ ತಾಳಿ ಕಟ್ಟಿ ಜೀವನವನ್ನೇ ಕಸಿದುಕೊಳ್ಳೋ ಬಾಲ್ಯ ವಿವಾಹ, ಇನ್ನು ಜಾತಿ ಹೆಸರಲ್ಲಿ ನಡೀತಿದ್ದ ಶೋಷಣೆಗಂತೂ ಲೆಕ್ಕವೇ ಇಲ್ಲ. ಇಂತಹ ಒಂದು ಕರಾಳ ಪರಿಸ್ಥಿತಿಯಲ್ಲಿ ಇದೆಲ್ಲ ತಪ್ಪು ಅಂತ ಈ ಇಡೀ ಸಿಸ್ಟಮನ್ನೇ ಪ್ರಶ್ನೆ ಮಾಡೋ ಧೈರ್ಯವನ್ನ ಯಾರು ಮಾಡಿದ್ರು? ಆ ಬೆಳಕಿನ ಕಿಡಿ ಬಂದಿದ್ದೆಲ್ಲಿಂದ? ಆ ಕಿಡಿಯೇ ರಾಜಾ ರಾಮ್ ಮೋಹನ್ ರಾಯ್. ಅವರಿಗೆ ಆಧುನಿಕ ಭಾರತದ ಪಿತಾಮಹ ಅಂತ ಸುಮ್ನೆ ಬಿರುದು ಕೊಟ್ಟಿದ್ದಲ್ಲ. ಯಾಕಂದ್ರೆ ಅವರು ಸಮಾಜದ ಅನ್ಯಾಯಗಳ ಬಗ್ಗೆ ಬರೀ ಮಾತಾಡಿ ಸುಮ್ನೆ ಆಗ್ಲಿಲ್ಲ, ಬದಲಿಗೆ ಆ ಅನ್ಯಾಯಗಳನ್ನ ಬೇರು ಸಮೇತ ಕಿತ್ತು ಹಾಕೋಕೆ ತಮ್ಮ ಇಡೀ ಜೀವನವನ್ನೇ ಪಣಕ್ಕಿಟ್ರು. ಹಾಗಾದ್ರೆ ಈ ದೊಡ್ಡ ಬದಲಾವಣೆಯ ಪಯಣ ಶುರುವಾಗಿದ್ದು ಹೇಗೆ? ಭಾರತವನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋದ ಆ ಮೊದಲ ಹೆಜ್ಜೆ ಯಾವುದು? ಬನ್ನಿ ತಿಳ್ಕೊಳ್ಳೋಣ. ಸರಿ, ದಿನಾಂಕವನ್ನ ನೆನಪಿಡಿ. ಆಗಸ್ಟ್ 20, 1828. ಜಾಗ ಕಲ್ಕತ್ತಾ. ಅಲ್ಲಿ ರಾಜಾ ರಾಮ್ಮೋಹನ್ ರಾಯ್ ಮತ್ತು ಅವರ ಹಾಗೇನೆ ಯೋಚನೆ ಮಾಡ್ತಿದ್ದ ಒಂದಷ್ಟು ಜನ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಅದಕ್ಕೆ ಮೊದಲು ಬ್ರಹ್ಮಸಭಾ ಅಂತ ಹೆಸರಿಡ್ತಾರೆ, ಆಮೇಲೆ ಅದೇ ಬ್ರಹ್ಮ ಸಮಾಜ ಅಂತ ಬದಲಾಗುತ್ತೆ. ಇದು ಸುಮ್ನೆ ಒಂದು ಸಂಘಟನೆ ಆಗಿರ್ಲಿಲ್ಲ ಗೊತ್ತಾ, ಇದು ಭಾರತದ ಇತಿಹಾಸವನ್ನೇ ಬದಲಾಯಿಸೋಕೆ ಹೊರಟಿದ್ದ ಒಂದು ಕ್ರಾಂತಿಯ ಬೀಜ. ಹಾಗಾದ್ರೆ ಈ ಬ್ರಹ್ಮ ಸಮಾಜದ ಮೂಲ ಐಡಿಯಾಗಳು ಏನಾಗಿದ್ವು? ಯಾಕೆ ಆ ಕಾಲದ ಕಟ್ಟುನಿಟ್ಟಿನ ಸಮಾಜದಲ್ಲಿ ಇವುಗಳನ್ನ ಅಷ್ಟು ದೊಡ್ಡ ಕ್ರಾಂತಿಕಾರಿ ವಿಚಾರಗಳು ಅಂತ ಪರಿಗಣಿಸಲಾಗಿತ್ತು? ಬನ್ನಿ ಸ್ವಲ್ಪ ಡೀಪ್ ಆಗಿ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಬ್ರಹ್ಮ ಸಮಾಜ ಅನ್ನೋದು ಒಂದು ಸೋಷಿಯಲ್ ಮತ್ತು ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಅಂದ್ರೆ ಸಮಾಜ ಮತ್ತು ಧರ್ಮ ಎರಡರಲ್ಲೂ ಸುಧಾರಣೆ ತರೋ ಚಳುವಳಿ. ಇದರ ಗುರಿ ತುಂಬಾನೇ ಕ್ಲಿಯರ್ ಆಗಿತ್ತು: ಲಾಜಿಕ್ ಮತ್ತೆ ಮಾಡರ್ನ್ ಥಿಂಕಿಂಗ್ ಬಳಸಿ ಇಂಡಿಯನ್ ಸೊಸೈಟಿಯನ್ನ ಬದಲಾಯಿಸೋದು. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಧರ್ಮದಲ್ಲಿರೋ ಮೂಢನಂಬಿಕೆಗಳನ್ನೆಲ್ಲ ತೆಗೆದುಹಾಕಿ ಅದರೊಳಗಿನ ನಿಜವಾದ ಜ್ಞಾನವನ್ನ ಸಮಾಜದ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದು. ಈ ಬ್ರಹ್ಮ ಸಮಾಜದ ಸಕ್ಸಸ್ ಹಿಂದೆ 4 ಸ್ಟ್ರಾಂಗ್ ಪಿಲ್ಲರ್ಸ್ ಇದ್ವು. ಮೊದಲನೇದು ಏಕದೇವೋಪಾಸನೆ, ಅಂದ್ರೆ ದೇವ್ರು ಒಬ್ಬನೇ, ಮೂರ್ತಿ ಪೂಜೆ ಬೇಕಾಗಿಲ್ಲ ಅನ್ನೋದು. ಎರಡನೇದು ಇವರ ಐಡಿಯಾಗಳಿಗೆಲ್ಲ ವೇದಗಳು ಮತ್ತು ಉಪನಿಷತ್ತುಗಳ ಜ್ಞಾನವೇ ಬೇಸಾಗಿತ್ತು. ಮೂರನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅಂದ್ರೆ ಸಮಾನತೆ. ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇದೆಲ್ಲ ಶುದ್ಧ ತಪ್ಪು ಅಂತ ನೇರವಾಗಿ ಹೇಳಿದ್ರು. ಇನ್ನು ಕೊನೆಯದಾಗಿ ಕುರುಡು ನಂಬಿಕೆಗಳನ್ನ ಪಕ್ಕಕ್ಕಿಟ್ಟು ತರ್ಕಕ್ಕೆ ಅಂದ್ರೆ ಲಾಜಿಕ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ರು. ಇವೆಲ್ಲ ಸುಮ್ನೆ ಐಡಿಯಾಗಳಾಗಿರ್ಲಿಲ್ಲ, ಆ ಕಾಲದ ಸಮಾಜಕ್ಕೆ ಕೊಟ್ಟ ಶಾಕ್ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಈ ಐಡಿಯಾಗಳೆಲ್ಲ ಬರೀ ಮಾತಿಗಷ್ಟೇ ಸೀಮಿತ ಆಗ್ಲಿಲ್ಲ. ಇವುಗಳಿಂದ ಸಮಾಜದಲ್ಲಿ ನಿಜವಾಗ್ಲೂ ದೊಡ್ಡ ಬದಲಾವಣೆಗಳು ಶುರುವಾದ್ವು. ಆ ಚೇಂಜ್ನ ದೊಡ್ಡ ಪರ್ವ ಹೇಗಿತ್ತು ಅಂತ ನೋಡೋಣ ಬನ್ನಿ. ಬ್ರಹ್ಮ ಸಮಾಜದ ಅತಿದೊಡ್ಡ ಮತ್ತು ಇವತ್ತಿಗೂ ನಾವು ನೆನ್ಪಿಟ್ಟುಕೊಳ್ಳಬೇಕಾದ ಗೆಲುವು ಅಂದ್ರೆ ಅದು ಸತಿ ಪದ್ಧತಿಯನ್ನ ನಿಲ್ಲಿಸಿದ್ದು. ಸಾವಿರಾರು ಹೆಣ್ಮಕ್ಕಳನ್ನ ಬಲವಂತವಾಗಿ ಸಾವಿಗೆ ತಳ್ಳುತ್ತಿದ್ದ ಆ ಕ್ರೂರ ಪದ್ಧತಿ ವಿರುದ್ಧ ರಾಜಾ ರಾಮ್ಮೋಹನ್ ರಾಯ್ ಅವರು ವರ್ಷಗಟ್ಲೆ, ದಶಕಗಟ್ಲೆ ಹೋರಾಡಿದ್ರು. ಅವರ ನಿರಂತರ ಪ್ರಯತ್ನದ ಫಲವೇನು ಗೊತ್ತಾ? 1829ರಲ್ಲಿ ಸರ್ಕಾರ ಸತಿ ಪದ್ಧತಿಯನ್ನ ಕಾನೂನುಬಾಹಿರ ಅಂತ ಘೋಷಣೆ ಮಾಡ್ತು. ಇದು ನಿಲಕ್ಕೂ ಭಾರತದ ಸೋಷಿಯಲ್ ಹಿಸ್ಟ್ರಿಯಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್. ಅವರ ಹೋರಾಟ ಬರೀ ಸತಿ ಪದ್ಧತಿಗೆ ನಿಲ್ಲಲಿಲ್ಲ. ಬ್ರಹ್ಮ ಸಮಾಜದಲ್ಲಿದ್ದ ಇನ್ನೂ ಹಲವಾರು ಕೆಟ್ಟ ಪದ್ಧತಿಗಳ ಮೇಲೆ ಅಟ್ಯಾಕ್ ಮಾಡ್ತು. ಹೆಣ್ಣು ಮಕ್ಕಳ ಎಜುಕೇಷನ್ಗೆ ಹಿಂದಿಂದಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ರು. ಬಾಲ್ಯ ವಿವಾಹ ತಪ್ಪು ಅಂತ ಖಂಡಿಸಿದ್ರು. ಅಷ್ಟೇ ಅಲ್ಲ, ವಿಧವೆಯರಿಗೂ ಮತ್ತೆ ಮದುವೆಯಾಗೋ ಹಕ್ಕಿದೆ ಅಂತ ವಾದಿಸಿದ್ರು. ಇದರ ಜೊತೆಗೆ ಜಾತಿ ವ್ಯವಸ್ಥೆನ ಮುರಿಯೋಕೆ ಸತತವಾಗಿ ಧ್ವನಿ ಎತ್ತಿದ್ರು. ಇದೆಲ್ಲದರ ಪರಿಣಾಮವಾಗಿ ಸಮಾಜದಲ್ಲಿ ಹಿಂದುಳಿದಿದ್ದವರಿಗೆ ಒಂದು ಶಕ್ತಿ ಬಂತು. ಯಾವುದೇ ಒಂದು ಸಕ್ಸೆಸ್ಫುಲ್ ಮೂವ್ಮೆಂಟ್ನಲ್ಲಾದ ಹಾಗೆ ಬ್ರಹ್ಮ ಸಮಾಜ ಕೂಡ ಬೆಳೀತಾ ಹೊಸ ಚಾಲೆಂಜ್ಗಳನ್ನ ಫೇಸ್ ಮಾಡ್ತು. ಹೊಸ ಲೀಡರ್ಸ್ ಬಂದ್ರು, ಹೊಸ ಎನರ್ಜಿ ಬಂತು. ಆದ್ರೆ ಅದರ ಜೊತೆಗೇನೆ ಒಂದಷ್ಟು ಭಿನ್ನಾಭಿಪ್ರಾಯಗಳೂ ತಲೆ ಎತ್ತಿದ್ವು. ರಾಜಾ ರಾಮ್ಮೋಹನ್ ರಾಯ್ ಹಾಕಿಕೊಟ್ಟಿದ್ದ ಆ ಫೌಂಡೇಶನ್ ಮೇಲೆ ದೇಬೇಂದ್ರನಾಥ್ ಟ್ಯಾಗೋರ್ ಮತ್ತು ಕೇಶವಚಂದ್ರ ಸೇನ್ ಅವರಂಥ ವಿಷನರಿ ಲೀಡರ್ಗಳು ಚಳುವಳಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋದ್ರು. ಇವರ ಲೀಡರ್ಶಿಪ್ನಲ್ಲಿ ಬ್ರಹ್ಮ ಸಮಾಜದ ಐಡಿಯಾಗಳು ಬಂಗಾಳದ ಗಡಿ ದಾಟಿ ಇಡೀ ದೇಶದಲ್ಲಿ ಹರಡೋಕೆ ಶುರುವಾಯಿತು. ಆದ್ರೆ
ಬದಲಾವಣೆಗಳನ್ನ ಹೇಗೆ ತರಬೇಕು ಅನ್ನೋ ದಾರಿಯ ಬಗ್ಗೆನೇ ಒಪಿನಿಯನ್ ಡಿಫರೆನ್ಸ್ ಬಂದು ಬ್ರಹ್ಮ ಸಮಾಜ 2 ಭಾಗ ಆಯಿತು. ದೇಬೇಂದ್ರನಾಥ ಟ್ಯಾಗೋರ್ ಅವರ ಆದಿ ಬ್ರಹ್ಮ ಸಮಾಜ ಹಿಂದೂ ಧರ್ಮದೊಳಗೇನೆ ಸುಧಾರಣೆಗಳನ್ನ ಮಾಡೋಣ ಅಂತ ಹೇಳ್ತು. ಆದ್ರೆ ಕೇಶವಚಂದ್ರ ಸೇನ್ ಅವರ ಭಾರತೀಯ ಬ್ರಹ್ಮ ಸಮಾಜ ಇನ್ನೂ ರ್ಯಾಡಿಕಲ್ ಆಗಿ ಸಮಾಜದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬೇಕು ಅಂತ ಪ್ರತಿಪಾದಿಸ್ತು. ಈ ಸ್ಪ್ಲಿಕ್ ಚಳುವಳಿಯೊಳಗೆ ಬೇರೆ ಬೇರೆ ಥರದ ಆಲೋಚನೆಗಳು ಇದ್ವು ಅನ್ನೋದಕ್ಕೆ ಒಂದು ಸಾಕ್ಷಿ. ಸರಿ, ಇಷ್ಟೆಲ್ಲ ಸ್ಪ್ಲಿಟ್ಟು ಚೇಂಜಸ್ ಎಲ್ಲ ಆದ್ಮೇಲೆ ಕೊನೆಗ್ ಬ್ರಹ್ಮ ಸಮಾಜ ಇವತ್ತಿನ ಭಾರತಕ್ಕೆ ಬಿಟ್ಟೋದ ಪರಂಪರೆ ಏನು, ಅದರ ನಿಜವಾದ ಕೊಡುಗೆ ಏನು, ಬನ್ನಿ ಅದನ್ನೊಮ್ಮೆ ನೋಡೋಣ. ಈ ಮಾತು 100ಕ್ಕೆ 100 ಸತ್ಯ. ಬ್ರಹ್ಮ ಸಮಾಜ ಬರೀ ಒಂದು ರೀಫಾರ್ಮ್ ಮೂವ್ಮೆಂಟ್ ಆಗಿ ಉಳಿಲಿಲ್ಲ, ಅದು ಭಾರತದ ನವೋದಯಕ್ಕೆ, ಅಂದ್ರೆ ಒಂದು ಹೊಸ ಜಾಗೃತಿಗೆ, ಲಾಜಿಕ್, ಸೈನ್ಸ್ ಮತ್ತು ಮಾನವೀಯತೆಗೆ ಬೆಲೆ ಕೊಡೋ ಒಂದು ಹೊಸ ಯುಗಕ್ಕೆ ಅಡಿಪಾಯ ಹಾಕಿದ ಒಂದು ಹಿಸ್ಟಾರಿಕ್ ಫೋರ್ಸ್ ಆಗಿ ನಿಂತಿತು. ಇನ್ನು ಈ ಹೊಸ ಥಿಂಕಿಂಗ್ನ ಅಲೆಗಳು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ, ಅದು ಸೌತ್ ಇಂಡಿಯಾದವರೆಗೂ ಹಬ್ಬಿತು. ಅದರಲ್ಲೂ ಮುಖ್ಯವಾಗಿ ಶ್ರೀಧರಲು ನಾಯ್ಡು ಅವರಂತವರ ಪ್ರಯತ್ನದಿಂದಾಗಿ ಬ್ರಹ್ಮ ಸಮಾಜದ ತತ್ವಗಳು ನಮ್ಮ ದಕ್ಷಿಣದ ರಾಜ್ಯಗಳಲ್ಲೂ ಗಟ್ಟಿಯಾಗಿ ಬೇರೂರಿದ್ವು. ಹೀಗಾಗಿ ಇದು ಬರೀ ಒಂದು ರೀಜನಲ್ ಮೂವ್ಮೆಂಟ್ ಆಗಿ ಉಳಿದೆ, ಒಂದು ಪ್ಯಾನ್ ಇಂಡಿಯಾ ಆಂದೋಲನವಾಗಿ ಬೆಳೆಯಿತು. ಹಾಗಾದ್ರೆ ಈ ಇತಿಹಾಸದಿಂದ ನಾವಿವತ್ತು ಕಲಿಬೇಕಿರೋದೇನು? 100 ವರ್ಷಗಳ ಹಿಂದೆ ಲಾಜಿಕ್ ಮತ್ತು ಸಮಾನತೆಗೋಸ್ಕರ ನಡೆದ ಆ ಹೋರಾಟ ಇವತ್ತಿನ ನಮ್ಮ ಸೋಷಿಯಲ್ ಪ್ರಾಬ್ಲಮ್ಸ್ಗೆ ಏನಾದ್ರೂ ದಾರಿ ತೋರಿಸಬಲ್ಲುದಾ? ರಾಜಾರಾಮ್ ಮೋಹನ್ ರಾಯ್ ಅವರಚ್ಚಿದ ಆ ಜ್ಞಾನದ ದೀಪಕ್ಕೆ ಇವತ್ತಿಗೂ ಬೆಲೆ ಇದೆಯಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.